ಚಿಂತಾಮಣಿ ತಾಲೂಕು ಕನಿಶೆಟ್ಟಹಳ್ಳಿ, ಮ್ಯಾಕಲಸೊನ್ನೇನಹಳ್ಳಿ, ಕೊಂಗತಿಮ್ಮನಹಳ್ಳಿ, ಕಾಗತಿ, ಬಡಗವಾರಹಳ್ಳಿಗಳಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ನೀಡಿದ ರೈತರು ಪರಿಹಾರವನ್ನು ಪಡೆಯಬೇಕಾದರೆ ಅಧಿಕಾರಿಗಳಿಗೆ 5 ಲಕ್ಷ ಹಣ ಪಾವತಿಸಬೇಕಾಗಿದ್ದು, ಅಧಿಕಾರಿಗಳೇ ನೇರವಾಗಿ ಸಚಿವರಿಗೆ ಕೊಡಬೇಕೆಂದು ರೈತರ ಬಳಿ ಕೇಳುತ್ತಿದ್ದಾರೆ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಅಧಿಕಾರಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಶರನ್ನವರಾತ್ರಿ ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ವಾರ್ಡ್ ನಂಬರ್ 13ರ ಸೊನ್ನಶೆಟ್ಟಹಳ್ಳಿಯಲ್ಲಿನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಚಿಂತಾಮಣಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಭೇಟಿ ನೀಡಿ ವೀರಾಂಜನೇಯ ಸ್ವಾಮಿ ಅವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮಳೆಯಾಗಿ ಮತ್ತು ಉತ್ತಮ ಬೆಳೆಯಾಗಿ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಲೋಕ ಕಲ್ಯಾಣಾರ್ಥವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡಿರುವುದಾಗಿ ತಿಳಿಸಿದ ಅವರು, ನಂತರ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಚಿಂತಾಮಣಿ ತಾಲೂಕು ಕನಿಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಒಟ್ಟು 956 ಎಕರೆ ಜಮೀನು ಇದ್ದು, ಇದರಲ್ಲಿ 548 ಎಕರೆ ರೈತರ ಭೂಮಿ ಕೈಗಾರಿಕಾ ಪ್ರದೇಶಕ್ಕಾಗಿ ನೀಡಿದ್ದು, ಒಬ್ಬ ರೈತ 1 ಎಕರೆ ಜಮೀನಿಗೆ 5 ಲಕ್ಷ ಹಣ ಅಧಿಕಾರಿಗಳಿಗೆ ನೀಡಿರುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರೈತರು ಎಂದರೆ ವಿಶೇಷ ಕಳಕಳಿ ಮತ್ತು ಕಾಳಜಿ ಇಟ್ಟುಕೊಂಡಿದ್ದು, ಕೆಲ ದಿನಗಳ ಹಿಂದೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನು ನೀಡಿದ ರೈತರಿಗೆ ಪರಿಹಾರ ಹಣವನ್ನು ಒದಗಿಸಿರುವುದು ಸರಿಯಾಗಿದೆ. ಆದರೆ ಅವರ ಪಕ್ಕದಲ್ಲೇ ಇದ್ದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಸಚಿವರ ಹೆಸರನ್ನ ಹೇಳಿಕೊಂಡು ರೈತರ ಬಳಿ 1 ಎಕರೆಗೆ 5 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು, ಪ್ರತಿ ಎಕರೆಗೆ 5 ಲಕ್ಷ ನಿಗದಿಪಡಿಸಿದ್ದಾರೆ ಎಂದು ತಿಳಿದು ಬಂದಿದ್ದು, ಇದು ಯಾರೋ ಮೂರನೇ ವ್ಯಕ್ತಿಗಳು ಹೇಳಿರುವಂತದ್ದಲ್ಲ. ಬದಲಾಗಿ ವಿಶೇಷವಾಗಿ ಭೂ ಸ್ವಾಧೀನಾಧಿಕಾರಿಗಳು ಸಚಿವರಿಗೆ ನೀಡಬೇಕೆಂಬುದೆಂದು ಜಮೀನು ನೀಡಿದ ರೈತರಿಂದ ಭೂ ಮಾಲೀಕರಿಂದ ವಸೂಲಿ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪವನ್ನು ಸಚಿವರ ವಿರುದ್ಧ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ಬುಗುಂಡು ಶ್ರೀನಿವಾಸ ರೆಡ್ಡಿ, ಮಾಜಿ ನಗರಸಭಾ ಸದಸ್ಯರಾದ ಎನ್ ವೆಂಕಟೇಶ್, ವೆಂಕಟರಮಣಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಗುಡೇಶ್ ಶ್ರೀನಿವಾಸ ರೆಡ್ಡಿ, ನಗರಸಭಾ ಸದಸ್ಯರಾದ ಅಗ್ರಹಾರ ಮುರಳಿ, ದೇವಳಂ ಶಂಕರ್, ಮಂಜುನಾಥ್, ಮೊಹಮ್ಮದ್ ಶಫೀಕ್, ಅಲ್ಲಾ ಬಕಶ್, ಜೆಕೆ ಮಧು, ಮುಖಂಡರಾದ ಕೆವಿ ಶ್ರೀನಿವಾಸ ರೆಡ್ಡಿ, ಮಣಿ, ಎಸ್ಎಲ್ಎನ್ ರಾಜಣ್ಣ, ಎ ಶ್ರೀನಿವಾಸ ರೆಡ್ಡಿ, ನಾಗರಾಜ್, ಮಣಿಕಂಠ, ಮುನಾವರ್ ಪಾಷಾ, ವೆಂಕಟಗಿರಿ ಕೋಟೆ, ಆನಂದ್, ಜನಾರ್ದನ್, ಆಸಿಫ್, ಸೆಲ್ವಂ, ನಾರಾಯಣ ಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರೈತರು ಅಂದರೆ ಭಾಳಷ್ಟು ವಿಶೇಷವಾದಂಥ ಕಳಕಳಿ, ವಿಶೇಷವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಾನು ಇಂಡಸ್ಟ್ರಿ ತಂದಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತೇಳಿ ಇವತ್ತು ರೈತರಿಗೆ ಕಳೆದ ಭಾನುವಾರ ಅನಿಸುತ್ತೆ, ಭಾನುವಾರ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಏನವರು ಆದೇಶ ಪತ್ರಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಇವತ್ತು ಅಲ್ಲಿ ಅವರ ಪಕ್ಕದಲ್ಲೇ ಇದ್ರಲ್ಲ ಆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಇವ್ರ ಹೆಸರು ಹೇಳಿ ಇವತ್ತು 5 ಲಕ್ಷ ರೂಪಾಯಿ ನಿಗದಿಯನ್ನು ಮಾಡಿದ್ದಾರೆ. 1 ಎಕರೆಗೆ 5% ಅಂದರೆ 95 ಲಕ್ಷ ರಸ್ತೆ ಇಲ್ಲದೆ ಇರತಕ್ಕಂಥದ್ದಕ್ಕೆ 95 ಲಕ್ಷ, ರಸ್ತೆ ಇರತಕ್ಕಂಥದ್ದಕ್ಕೆ 1,05,00,000 10 ಲಕ್ಷನ ಮಾಡಿದ್ದಾರೆ. ಪ್ರತಿ ಎಕರೆಗೆ 5 ಲಕ್ಷ ರೂಪಾಯಿ ನಿಗದಿ ಮಾಡಿದ್ದಾರೆ. ಇದು ಯಾರೋ ಹೇಳಿರ್ತಕ್ಕಂಥದ್ದಲ್ಲ, ಇದು ಯಾರೋ ಮೂರನೇ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಅಂತೆ ಅಲ್ಲ. ಇದು ನೇರವಾಗಿ ಆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಮಂತ್ರಿಗಳಿಗೆ ನಾವು ಕೊಡಬೇಕು ಅಂತೇಳಿ ಡೈರೆಕ್ಟಾಗಿ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಲ್ಯಾಂಡ್ ಲಾರ್ಡು ಅಲ್ಲಿ ಹೋಗಿರ್ತಕ್ಕಂಥವ್ರು, ಭಾಳ ದೊಡ್ಡ ಲ್ಯಾಂಡ್ ಲಾರ್ಡ್ ಅವರನ್ನೇ ನೇರವಾಗಿ ಕೇಳಿದ್ದಾರೆ, ಸರ್ ಏನು ಮಾಡೋಕ್ಕಾಗೋದಿಲ್ಲ, ನಾವು 5 ಲಕ್ಷ ಮಂತ್ರಿಗಳಿಗೆ ನಾವು ನೀವು ಕೊಡಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಷ್ಟು ಆಗೋದಿಲ್ಲಮ್ಮ, ಇಷ್ಟು ಕೇಳಿಬಿಟ್ರೆ ನಾವು ರೈತರು ಎಲ್ಲಿಂದ ಕೊಡೋದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆ ನಂತರ ಇಲ್ಲಾಂದರೆ ನೀವು ಕೊಡಲಿಲ್ಲ ಅಂದರೆ ನಿಮ್ಮ ಕಡಿತವನ್ನು ವಿಳಂಬ ಮಾಡ್ತೀವಿ, ನಿಮಗೆ ಬರೋದಿಲ್ಲ, ತುಂಬ ಲೇಟ್ ಆಗುತ್ತೆ ಅನ್ನುವಂಥದ್ದು. ಅವರು ಮನೆಗೆ ಬಂದು ಮನೆ ಸದಸ್ಯರು ಎಲ್ಲರೂ ಕೂಡ ಮನೆಯಲ್ಲಿ ಕುಂತ್ಕೊಂಡು ಈ ರೀತಿ ಕೇಳ್ತಾ ಇದ್ದಾರೆ, ಏನು ಮಾಡೋದು ಅಂದಾಗ ಆ ಮನೆ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಏನು ಒಂದು ತೀರ್ಮಾನ ತಗೊಂಡ್ರು, ನಮಗೇನು ದುಡ್ಡಿನ ಅವಶ್ಯಕತೆ ಈಗ ಅರ್ಜೆಂಟಾಗಿ ನಮಗಿಲ್ಲ, ಯಾವತ್ತು ಬರ್ತದೋ ಬರಲಿ, ನಾವು ದುಡ್ಡು 1 ರೂಪಾಯಿ ಕೊಡೋದು ಬೇಡ ಅನ್ನುವಂಥದ್ದು. ನಾನು ಹಿಂದೆನೂ ಅನೇಕ ಸಾರಿ ಹೇಳಿದ್ದೇನೆ, ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಲಾಭ ಇಲ್ದಿರ ಏನೂ ಮಾಡೋದಿಲ್ಲ, ಸ್ವಾರ್ಥ ಲಾಭ ಇವೆರಡೂ ಇದ್ರೇ ಅವ್ರು ಏನಾದರೂ ಒಂದು ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಇವತ್ತು ಡೀಮ್ಡ್ ಫಾರೆಸ್ಟ್ನ ನಾನು ತೆರವುಗೊಳಿಸಿದ್ದೀನಿ, ಬೆಟ್ಟದಲ್ಲಿ
ಇನ್ನೂ ಬೇರೆ ಬೇರೆ ಕಡೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬೆಟ್ಟದಲ್ಲಿ ಇವತ್ತು 169 ಎಕರೆ ಎಷ್ಟು ತೆರವುಗೊಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ತೆರವುಗೊಳಿಸಿರ್ತಕ್ಕಂಥದ್ದು ಒಂದು ಕಡೆ ಒಂದು ಭಾಗ, ಇನ್ನೊಂದು ಕಡೆ ನಮಗೆ 26 ಎಕರೆ ಜಮೀನು ನಮಗೆ ಮಂಜೂರು ಮಾಡಬೇಕು ಅಂತೇಳಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ಅರ್ಜಿ ಹಾಕ್ಕೊಂಡು ಅಲ್ಲಿ ಮುಖ್ಯಮಂತ್ರಿಗಳು ಒಂದು ನೋಟ್ ಕಳಿಸಿ, ನೀವು ಇವತ್ತು ನೋಡ್ಬೋದು ತಾಲೂಕು ಕಚೇರಿಯಲ್ಲಿ, AC ಕಚೇರಿಯಲ್ಲಿ, DC ಕಚೇರಿಯಲ್ಲಿ ಇವತ್ತು ವರ್ಷಾನುಗಟ್ಟಲೆ ಫೈಲ್ಗಳು ಕೊಳಿತಾ ಇದ್ದಾವೆ. ವರ್ಷಾನುಗಟ್ಟಲೆ ಬಡಬಗ್ರದ್ದು, ನಾಗರಿಕರದ್ದು ವರ್ಷಾನುಗಟ್ಟಲೆ, ವರ್ಷ 2 ವರ್ಷ 3 ವರ್ಷ ಕೊಳಿತಾ ಇದ್ದಾವೆ ಅಲ್ಲಿ ಫೈಲ್ಗಳು. ಈ 26 ಎಕರೆ ನಮಗೆ ಬೇಕು ಅಂತೇನು ಇವತ್ತು ಕೇಳಿದಾರಲ್ಲ ಮಂತ್ರಿಗಳು, ಕೇವಲ 22 ದಿನದಲ್ಲಿ ಈ ಫೈಲು ತಾಲೂಕು ಆಫೀಸಿಂದ, AC ಆಫೀಸಿಂದ, DC ಆಫೀಸಿಂದ ವಿಧಾನಸೌಧಕ್ಕೆ ಹೋಗುತ್ತೆ. ಅಂದರೆ ಗಂಗಾಧರ ಯಾವುದೋ ಟ್ರಸ್ಟ್ ಮಾಡ್ಕೊಂಡಿದ್ದಾರಲ್ಲ, ಗಂಗಾಧರೇಶ್ವರ ಟ್ರಸ್ಟ್ ಯಾವುದೋ ಮಾಡ್ಕೊಂಡಿದ್ದಾರಲ್ಲ, ಈ ಟ್ರಸ್ಟ್ಗೆ 26 ಎಕರೆ ಬೇಕು, 26 ಎಕರೆ ಬೇಕು ಅಂತೇಳಿ ಇವತ್ತು ಕಳಿಸಿದರೆ. ಈ ರೀತಿ ಇವ್ರ ಸ್ವಾರ್ಥ ಇಲ್ದಿರ ಏನೂ ಮಾಡೋದಿಲ್ಲ. ಇಲ್ಲಿ ಇವತ್ತು ನಾವು ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದು ಯಾವ ನ್ಯಾಯ? 5 ಲಕ್ಷ ಇವತ್ತು ನೇರವಾಗಿ ನೀವು ಆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಗೆ ಹೋದರೆ ಫಸ್ಟ್ ಅಧಿಕಾರಿಗಳು ಕಾಣಿಸೋದಿಲ್ಲ, ಆ ಆಫೀಸ್ ತುಂಬ ಏಜೆಂಟ್ಗಳು ತುಂಬ